ಓಕೆ, ನಾನು ನಿಮಗೆ ಇಲ್ಲಿವರೆಗೂ ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡಿದೆ. 15 ಮಾರ್ಕ್ಸಿಗೆ ಬಂದಾಗ ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅನ್ನೋದನ್ನೇ ಎಕ್ಸ್ಪ್ಲೈನ್ ಮಾಡಿದೆ. ಸೊ 15 ಮಾರ್ಕ್ಸಿಗೆ ಬಂದಾಗ ನೀವೇನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಒಂದು ಇಂಟ್ರೆಸ್ಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದಾದಮೇಲೆ ಲಾಸ್ಟ್ಗೆ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಮಾಡ್ತೀರಾ. ಸೊ ಫಸ್ಟ್ ಇವಾಗ ಏನು ಮಾಡಬೇಕು ನಾವು? ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಆರ್ ಫಾರ್ ಈಚ್ ಇಯರ್. ಸೊ ಪ್ರತಿ ವರ್ಷ ಇಂಟ್ರೆಸ್ಟ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕಂತಂದರೆ, first we have to see whether rate of interest is given or rate of interest is not given. So ಈ ಪ್ರಾಬ್ಲಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟಿರೋದ್ರಿಂದ ಸೊ ವಿ ಹ್ಯಾವ್ ಟು ಫಾಲೋ ದಿ ಫಾರ್ಮೆಟ್. ಸೊ ಈ ಫಾರ್ಮೆಟನ್ನು ಫಾಲೋ ಮಾಡ್ತೀವಿ. ಸೊ ನಾನು ಆಲ್ರೆಡಿ ನಿಮಗೆ ಫಾರ್ಮೆಟನ್ನು ಕೊಟ್ಟಿದ್ದೀನಿ, ಅದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಕೂಡ ಮಾಡಿಸಿದ್ದೀನಿ. ಸೊ ಫಾರ್ಮೆಟ್ ಪ್ರಕಾರ ಫಸ್ಟ್ ಏನು ತೊಗೊಳ್ತೀರಾ? ಕ್ಯಾಶ್ ಪ್ರೈಸ್. ಆ್ಯಂಡ್ ನಿಮಗೆ ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು ಅವೈಲೇಬಲ್ ಇದೆ? 74,500. ದೆನ್ ಫ್ರಮ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ಡೌನ್ ಪೇಮೆಂಟ್. ಸೊ ಡೌನ್ ಪೇಮೆಂಟ್ ನಿಮ್ಗೆ ಎಷ್ಟಿದೆ? ಇಟ್ ಇಸ್ 20,000. 74,500ಅಲ್ಲಿ 20,000ಅನ್ನು ಲೆಸ್ ಮಾಡಿದ್ರೆ ಉಳ್ಕೊಳ್ಳೋ ಅಮೌಂಟ್ ಎಷ್ಟಾಗುತ್ತೆ? 54,000. ಆ್ಯಂಡ್ ದೆನ್ ಫಾರ್ ದಟ್ ವಿ ಹ್ಯಾವ್ ಟು ಆ್ಯಡ್ ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್. ಸೊ ನಿಮಗೆ ಪ್ರಾಬ್ಲಮಲ್ಲಿ ಅಸೆಟನ್ನು ಪರ್ಚೇಸ್ ಮಾಡಿರೋ ಡೇಟ್ ಕೊಟ್ಟಿರೋದು 1st April 2016. 1st April ಪರ್ಚೇಸ್ ಮಾಡಿದ್ರೆ ಕ್ಲೋಸಿಂಗ್ ಡೇಟ್ ಯಾವಾಗಲೂ 31st March ಆಗಿರುತ್ತೆ. ಸೊ ಇಯರ್ ಏನಾಯಿತು ನಿಮ್ಗೆ ಇವಾಗ? ಇಟ್ ಇಸ್ 16-17. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 5%. ಸೊ ಇಂಟ್ರೆಸ್ಟನ್ನು ಯಾವಾಗಲೂ ಯಾವುದ್ರ ಮೇಲೆ ಮಾಡಬೇಕಂದ್ರೆ ಬ್ಯಾಲೆನ್ಸ್ ಅಮೌಂಟ್, ನಿಮ್ಗೆ ಏನು ಬ್ಯಾಲೆನ್ಸ್ ಸಿಗುತ್ತೋ ಅದ್ರ ಮೇಲೆ ರೇಟನ್ನು ಅಪ್ಲಿಕೇಬಲ್ ಮಾಡಿ. 54,000 ಇಂಟು 5/100 ಮಾಡಿದ್ರೆ ವಿಲ್ ಗೆಟ್ 2,725. ಆ್ಯಂಡ್ 54,000 ಪ್ಲಸ್ 2,725 ಮಾಡಿದ್ರೆ ವಿಲ್ ಗೆಟ್ 57,225. ಸೊ ನೆಕ್ಸ್ಟ್ ಫ್ರಮ್ ದ್ಯಾಟ್ ವಿ ಹ್ಯಾವ್ ಟು ಡಿಡಕ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ಸೊ ನಾವು ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ದಾರೆ. ಫಾರ್ ಎವ್ರಿ ಇಯರ್ ಇಟ್ ಇಸ್ 20,000. ಪ್ರತಿ ವರ್ಷ ನೀವು ಪೇ ಮಾಡ್ತಾ ಇರೋದು 20,000. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದು ಬ್ಯಾಲೆನ್ಸು 37,225. ಸೊ ಪ್ರತಿ ವರ್ಷ ಫಸ್ಟ್ ಇಂಟ್ರೆಸ್ಟನ್ನು ಮಾಡ್ತೀರಾ, ಅದನ್ನು ಆ್ಯಡ್ ಮಾಡಬೇಕು. ದೆನ್ ಅದಾದಮೇಲೆ ಇನ್ಸ್ಟಾಲ್ಮೆಂಟನ್ನು ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಬ್ಯಾಲೆನ್ಸ್. ಆ್ಯಂಡ್ ದೆನ್ ದಿಸ್ ಇಸ್ ಫಸ್ಟ್ ಇಯರ್ಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಡೂ ಫಾರ್ ಸೆಕೆಂಡ್ ಇಯರ್. ಟೋಟಲ್ ಇರೋದು ನಿಮಗೆ 3 years. ನೆಕ್ಸ್ಟ್ ಈಸ್ ಆ್ಯಡ್ ಇಂಟ್ರೆಸ್ಟ್ ಫಾರ್ ಸೆಕೆಂಡ್ ಇಯರ್. ಸೊ 16-17 ಫಸ್ಟ್ ಇಯರ್ ಆದರೆ 17-18 ಈಸ್ ದಿ ಸೆಕೆಂಡ್ ಇಯರ್ ಅಟ್ ದಿ ರೇಟ್ ಆಫ್ 5%. ಸೊ ಬ್ಯಾಲೆನ್ಸ್ ಎಷ್ಟಿರೋದು? 37,225. ಸೊ ಅದ್ರ ಮೇಲೆ 5% ಮಾಡಿದ್ರೆ ವಿಲ್ ಗೆಟ್ 1,861. ಸೊ ನೀವು 37,225ಗೆ 1,861ಅನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 29,086. ದೆನ್ ಫ್ರಮ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ಸೊ ಪ್ರತಿ ವರ್ಷ ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ನಾನು ಹೇಳಿದ್ದೀನಿ 20,000 ಅಂತ. ಸೊ ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದು 19,086. ದಿಸ್ ಇಸ್ ದಿ ಬ್ಯಾಲೆನ್ಸ್. ಆ್ಯಂಡ್ ನಾವು ಲಾಸ್ಟ್ ಇಯರ್ ದಟ್ ಈಸ್ 18-19. ಸೊ ಲಾಸ್ಟ್ ಇಯರ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ಪ್ರಾಬ್ಲಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟಾಗ ದಟ್ ಶುಡ್ ಬಿ ಬ್ಯಾಲೆನ್ಸ್ ಇನ್ ಫಿಗರ್. ಸೊ ಬ್ಯಾಲೆನ್ಸ್ ಇನ್ ಫಿಗರ್ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡ್ತೀರಾ ಅಂತಂದರೆ, ಸೊ ಫಸ್ಟು ನೀವು ಅದನ್ನು ಜಸ್ಟ್ ಬ್ಲ್ಯಾಂಕ್ ಬಿಟ್ಕೊಳ್ಳಿ, ಅಲ್ಲೇನು ಬರಿಬೇಡಿ ಇಂಟ್ರೆಸ್ಟ್ ಅಮೌಂಟ್ ಹತ್ರ. ಸೊ ನಿಮಗೆ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇರೋದೆಷ್ಟು? 20,000. ಅದನ್ನು ಅಮೌಂಟ್ ಹತ್ರ ಬರ್ಕೊಳ್ಳಿ. ದೆನ್ ಈ 20,000ಇಂದ ಈ ಬ್ಯಾಲೆನ್ಸ್ ಅಮೌಂಟನ್ನು ಲೆಸ್ ಮಾಡಿದ್ರೆ ಉಳ್ಕೊಳ್ಳೋ ಅಮೌಂಟ್ ಏನಾಗಿರುತ್ತೆ? ದಟ್ ವಿಲ್ ಬಿ ದಿ ಇಂಟ್ರೆಸ್ಟ್ ಫಾರ್ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಇಂಟ್ರೆಸ್ಟನ್ನು ಬ್ಯಾಲೆನ್ಸ್ ಇನ್ ಫಿಗರ್ ಮಾಡಬೇಕು. ಯಾವಾಗ? ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ ಆ ಬ್ಯಾಲೆನ್ಸ್ ಅಮೌಂಟ್ ಹೆಂಗೆ ಸಿಗುತ್ತೆ ಅಂತಂದರೆ, ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಬರ್ಕೊಂಡು ಅದರಲ್ಲಿ ಈ ಬ್ಯಾಲೆನ್ಸ್ ಅಮೌಂಟನ್ನು ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದು ವಿಲ್ ಬಿ ಇಂಟ್ರೆಸ್ಟ್. ಆ್ಯಂಡ್ ದೆನ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ದಟ್ ಇಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ 20,000. ಆ್ಯಂಡ್ ದೆನ್ ಲಾಸ್ಟ್ ಬ್ಯಾಲೆನ್ಸ್ ಶುಡ್ ಬಿ ನಿಲ್. ಸೊ ದಿಸ್ ಈಸ್ ಅ ವೇ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಮೌಂಟ್. ಫಸ್ಟು ಕ್ಯಾಶ್ ಪ್ರೈಸನ್ನು ತೊಗೊಳ್ತೀರಾ, ಅದಾದಮೇಲೆ ಡೌನ್ ಪೇಮೆಂಟ್, ದೆನ್ ವಿ ವಿಲ್ ಗೆಟ್ ದಿ ಬ್ಯಾಲೆನ್ಸ್. ಡೌನ್ ಪೇಮೆಂಟನ್ನು ಲೆಸ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಇಯರ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡ್ತೀರಾ. ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ಆನ್ ಬ್ಯಾಲೆನ್ಸ್ ಅಮೌಂಟ್. ಪ್ರತಿ ವರ್ಷ ಏನು ಬ್ಯಾಲೆನ್ಸ್ ಸಿಗುತ್ತೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ಸೊ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಿರೋದು? 20,000. ದೆನ್ ಅದೇ ಥರ ಸೆಕೆಂಡ್ ಇಯರ್ಗೆ ಮಾಡ್ಕೊಳ್ತೀರಾ. ಬ್ಯಾಲೆನ್ಸ್ 37,225, 5%. ದೆನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಲೆಸ್ ಮಾಡ್ಕೊಳ್ತೀರಾ, ಯು ವಿಲ್ ಗೆಟ್ ಬ್ಯಾಲೆನ್ಸ್. ಬಟ್ ಲಾಸ್ಟ್ ಇಯರ್ದು ಮಾತ್ರ ನೀವು ಯು ಹ್ಯಾವ್ ಟು ಮೇಕ್ ಇಟ್ ಬ್ಯಾಲೆನ್ಸ್ ಇನ್ ಫಿಗರ್. ಸೊ ಬ್ಯಾಲೆನ್ಸ್ ಇನ್ ಫಿಗರ್ ಬರಬೇಕಂತಂದರೆ ಫಸ್ಟು ಆ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಬರ್ಕೊಂಬಿಡಿ. ಅದರಲ್ಲಿ ಬ್ಯಾಲೆನ್ಸ್ ಅಮೌಂಟನ್ನು ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದು ಇಂಟ್ರೆಸ್ಟ್ ಫಾರ್ ಲಾಸ್ಟ್ ಇಯರ್. ದೆನ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಆ್ಯಂಡ್ ದೆನ್ ಬ್ಯಾಲೆನ್ಸ್ ಲಾಸ್ಟ್ಗೆ ಯಾವಾಗಲೂ ಏನಿರಬೇಕು? ನಿಲ್. ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಮೌಂಟ್. ಇದು ಫಸ್ಟ್ ಕ್ಯಾಲ್ಕುಲೇಷನ್. 15 ಮಾರ್ಕ್ಸಿಗೆ ಬಂದಾಗ ಫಸ್ಟು ನೀವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ,
ಯು ಹ್ಯಾವ್ ಟು ಫೈಂಡ್ ಔಟ್ ಡಿಪ್ರಿಸಿಯೇಷನ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಏನಿದೆ ಅಂತಂದರೆ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿಪ್ರಿಸಿಯೇಷನನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅನ್ನೋದನ್ನು ಐ ವಿಲ್ ಶೋ. ಸೊ ನಿಮಗೆ ಪ್ರಾಬ್ಲಮಲ್ಲಿ ಡಿಪ್ರಿಸಿಯೇಷನನ್ನು ಯಾವ ಮೆಥಡ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ ಆ್ಯಂಡ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಬಂದು ಇಟ್ ಇಸ್ 10%. ನಾವು ಸೊ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಅಂದ್ರೂ ಒಂದೇ, ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಅಂದ್ರೂ ಒಂದೇ. ಸೊ ನಾವು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ನೀವೇನು ಮಾಡಬೇಕಂತಂದರೆ ಫಸ್ಟ್ ಯು ಹ್ಯಾವ್ ಟು ಟೇಕ್ ಕ್ಯಾಶ್ ಪ್ರೈಸ್ ಆಫ್ ದಿ ಮೆಷಿನ್ ವಿಚ್ ಇಸ್ ಆಲ್ರೆಡಿ ಗಿವನ್ ಇನ್ ದಿ ಪ್ರಾಬ್ಲಮ್ 74,500. ದೆನ್ ಫ್ರಮ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಯಾವುದ್ರ ಮೇಲೆ ಮಾಡ್ತೀರಾ ಅಂತಂದರೆ ಕ್ಯಾಶ್ ಪ್ರೈಸಲ್ಲಿ ಫಸ್ಟ್ ಇಯರ್ಗೆ ಮಾತ್ರ ಕ್ಯಾಶ್ ಪ್ರೈಸ್ ಮೇಲೆ ಮಾಡ್ತೀರಾ. ದಟ್ ಇಸ್ 1617. 74,500 ಇಂಟು 10% ಮಾಡಿದ್ರೆ ಯು ವಿಲ್ ಗೆಟ್ 7,450. ದೆನ್ ಅದಾದಮೇಲೆ 74,500 ಇಂದ 7,450ನ ಲೆಸ್ ಮಾಡಿ ಯು ವಿಲ್ ಗೆಟ್ 67,050. ದಿಸ್ ಇಸ್ ದಿ ಬ್ಯಾಲೆನ್ಸ್. ದೆನ್ ಯು ಹ್ಯಾವ್ ಟು ಡೂ ಫಾರ್ ಸೆಕೆಂಡ್ ಇಯರ್ ಅಗೇನ್ ಸೇಮ್ ಡಿಪ್ರಿಸಿಯೇಷನ್ ಬ್ಯಾಲೆನ್ಸ್ ಮೇಲೆ. ಸೊ ಬ್ಯಾಲೆನ್ಸ್ ಇರೋದೆಷ್ಟು ನಿಮಗೆ 67,500 ಇಂಟು 10% ಮಾಡಿದ್ರೆ 6,705. ದೆನ್ ಅಗೇನ್ ಲಾಸ್ಟ್ ಇಯರ್ ಥರ್ಡ್ ಇಯರ್ಗೆ ನಿಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ 3 ಇಯರ್ಸು. ಸೊ ಆಲ್ ಫಾರ್ ಆ 3 ಇಯರ್ಸ್ಗೂ ಕೂಡ ನೀವು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇನ್ ಕೇಸ್ 5 ಇಯರ್ಸ್ ಡೇಟಾ ಕೊಟ್ಟರೆ ಪ್ರಾಬ್ಲಮಲ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಫಾರ್ 5 ಇಯರ್ಸ್. 60,345 ಇಂಟು 10% ಯು ವಿಲ್ ಗೆಟ್ 6,035. ನೀವು ಆಲ್ರೆಡಿ ಪಿ ಯು ಸಿನಲ್ಲಿ ಮಾಡಿದ್ದೀರಾ, ಹೆಂಗೆ ಮಾಡಬೇಕನ್ನೋದು ನಿಮಗೆ ಗೊತ್ತಿರುತ್ತೆ. ಫಸ್ಟು ಕ್ಯಾಶ್ ಪ್ರೈಸ್ ಅಸೆಟ್ ಪ್ರೈಸನ್ನು ತೊಗೊಳ್ಳಿ. ದೆನ್ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಬ್ಯಾಲೆನ್ಸ್. ದೆನ್ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಬ್ಯಾಲೆನ್ಸ್. ದೆನ್ ಥರ್ಡ್ ಇಯರ್ ಡಿಪ್ರಿಸಿಯೇಷನ್ ಬ್ಯಾಲೆನ್ಸ್. ಇದಿಷ್ಟು ಉಳ್ಕೊಂಡಿದ್ದ ಅಮೌಂಟು. ಓಕೆ, ನೆಕ್ಸ್ಟ್ ದ ಥರ್ಡ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಪಾಸಿಂಗ್ ದಿ ಜರ್ನಲ್ ಎಂಟ್ರಿ ಈಸ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ಆಗಿದೆ ಅನ್ನೋದನ್ನು ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ಉಳ್ಕೊಂಡಿರೋ ಅಮೌಂಟ್ ಏನಾಗಿರುತ್ತೆ, ಕ್ಯಾಶ್ ಪ್ರೈಸ್. ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಏನಾಗಿರುತ್ತೆ, ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಸೊ ಇನ್ಸ್ಟಾಲ್ಮೆಂಟ್ ಅಂದರೆ ಏನು, ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್ ಎರಡನ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಇನ್ಸ್ಟಾಲ್ಮೆಂಟ್ ಸಿಗುತ್ತೆ. ಅದೇ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ರಿಮೈನಿಂಗ್ ಏನಿರುತ್ತೆ, ದಟ್ ಈಸ್ ಕ್ಯಾಶ್ ಪ್ರೈಸ್. ಸೊ ಇವಾಗ ಫಸ್ಟ್ ಇನ್ಸ್ಟಾಲ್ಮೆಂಟಿಗೆ ಬನ್ನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಿರೋದು 20,000 ಆ್ಯಂಡ್ ನಿಮಗೆ ಫಸ್ಟ್ ಇಯರ್ ಇಂಟ್ರೆಸ್ಟ್ ಬಂದು 2,725. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟು 2,725 ಆ್ಯಂಡ್ ರಿಮೈನಿಂಗ್ ಇರೋದು ಅಮೌಂಟ್ ಇದೇನಾಗುತ್ತೆ, ಕ್ಯಾಶ್ ಪ್ರೈಸ್ 17,275 ಇಸ್ ದಿ ಕ್ಯಾಶ್ ಪ್ರೈಸ್. ದೆನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು ಇನ್ಕ್ಲೂಡ್ ಆಗಿದೆ ಅಂತಂದರೆ 20,000 ಮೈನಸ್ 1,861 ಸೆಕೆಂಡ್ ಇಯರ್ ಇಂಟ್ರೆಸ್ಟ್. ಇದು ಉಳ್ಕೊಂಡಿದ್ದ ಅಮೌಂಟು 18,139. ದಿಸ್ ಇಸ್ ದಿ ಸೆಕೆಂಡ್ ಇಯರ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ದೆನ್ ಥರ್ಡ್ ಇನ್ಸ್ಟಾಲ್ಮೆಂಟ್ 20,000 ಮೈನಸ್ 914 ರಿಮೈನಿಂಗ್ 19,086. So for 15 marks, first you have to calculate interest, then you have to calculate depreciation, and then you have to find out the. Okay, now ನಾನು ಆಲ್ರೆಡಿ ನಿಮಗೆ ಜರ್ನಲ್ ಎಂಟ್ರೀಸನ್ನು ಪ್ರೊವೈಡ್ ಮಾಡಿದ್ದೀನಿ, ಬಟ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ನೋಡ್ಕೊಂಡು ಹೋಗಿ. ಅಸೆಟನ್ನು ಪರ್ಚೇಸ್ ಮಾಡಿರೋದಕ್ಕೆ ದೆರ್ ಇಸ್ ನೋ ಎಂಟ್ರಿ. ದೆನ್ ನಿಮ್ಮ ಜರ್ನಲ್ ಎಂಟ್ರಿ ಸ್ಟಾರ್ಟ್ ಆಗೋದು ಎಲ್ಲಿಂದ, ಡೌನ್ ಪೇಮೆಂಟಿಂದ. ಸೊ ಡೌನ್ ಪೇಮೆಂಟ್ ಪೇ ಮಾಡಿದ್ರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದಕ್ಕೆ ಎಂಟ್ರಿ ಏನು ಪಾಸ್ ಮಾಡ್ತೀರಾ, asset account debtors to bank account. Then next when first installment becomes due, asset account ಇಲ್ಲಿ ಅಮೌಂಟ್ ಏನು ತೊಗೊಳ್ತೀರಾ ಅಂತಂದರೆ ಕ್ಯಾಶ್ ಪ್ರೈಸ್ ಪಾರ್ಟ್ ಆಫ್ ಇನ್ಸ್ಟಾಲ್ಮೆಂಟ್. ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಹತ್ರ ಯಾವ ಅಮೌಂಟ್ ತೊಗೊಳ್ತೀರಾ ಅಂತಂದರೆ ಇಂಟ್ರೆಸ್ಟ್ ಆನ್ ಇನ್ಸ್ಟಾಲ್ಮೆಂಟ್. ದೆನ್ ವೆನ್ ಇನ್ಸ್ಟಾಲ್ಮೆಂಟ್ ಈಸ್ ಪೇಯ್ಡ್ ಫಾರ್ ದಟ್ ಜರ್ನಲ್ ಎಂಟ್ರಿ ಈಸ್ higher vendor account debtors to bank account. Then when depreciation is charged, depreciation account debtors to asset account. Then last one, when interest and depreciation are transferred to profit and loss account, journal entry is profit and loss account debtor to interest account to depreciation account. ಸೊ ನಿಮಗೆ ಐದೇ ಎಂಟ್ರಿ ಬರೋದು. ಫಸ್ಟ್ ಎಂಟ್ರಿ ನಿಮಗೆ ಲೆಕ್ಕಕ್ಕಿರೋದಿಲ್ಲ. ಸೆಕೆಂಡಿಂದ 6ವರೆಗೂ ಫಸ್ಟ್ ಇಯರ್ ನಿಮಗೆ ಯು ವಿಲ್ ಗೆಟ್ 5 ಎಂಟ್ರೀಸ್, ಬಟ್ ಸೆಕೆಂಡ್ ಇಯರಿಂದ ಬರೋದು ಓನ್ಲಿ 3 to 6. ಥರ್ಡ್ ಒನ್ನಿಂದ 6 ಒನ್ವರೆಗೂ ರಿಮೈನಿಂಗ್ ಇಯರ್ಸ್ಗೆ. ಫಸ್ಟ್ ಇಯರಿಗೆ ಮಾತ್ರ ನಿಮಗೆ ಸೆಕೆಂಡ್ ಟು ಸಿಕ್ಸ್ತ್ ಒನ್ವರೆಗೂ ಜರ್ನಲ್ ಎಂಟ್ರೀಸ್ ಬರುತ್ತೆ. ಓಕೆ, ನಾವು ವಿಲ್ ಅಪ್ಲೈ ದಟ್ ಟು ಯುವರ್ ಪ್ರಾಬ್ಲಮ್. ಸೊ ನಿಮಗೆ ಪ್ರಾಬ್ಲಮಲ್ಲಿ ಕೇಳಿರೋದೇನು, ದೇ ಆಸ್ಕ್ ಯು ಟು ಪಾಸ್ ದಿ ಜರ್ನಲ್ ಎಂಟ್ರೀಸ್. ಸೊ ನಿಮಗೆ ಅವ್ರು ಕೇಳಿರೋದೇ ಜರ್ನಲ್ ಎಂಟ್ರೀಸ್ ಮಾಡಿ ಅಂತ. ಸೊ ವಿಲ್ ಸಿ
ಹೆಂಗೆ ಮಾಡ್ಬೇಕನ್ನೋದನ್ನು ನಾನು ನಿಮ್ಗೆ ಜಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಅವರು ಜರ್ನಲ್ ಎಂಟ್ರೀಸನ್ನಾದರೂ ಕೇಳಿ, ಲೆಡ್ಜರ್ ಅಕೌಂಟ್ಸ್ನಾದರೂ ಕೇಳಿ, ಅದು ಯಾವುದೇ ಚಾಪ್ಟರ್ ಆಗಿರಲಿ, ನೀವು ಫಸ್ಟ್ ಏನು ಬರೀಬೇಕಂತಂದರೆ ಇನ್ ದಿ ಬುಕ್ಸ್ ಆಫ್, ಇದು ನಿಮ್ಗೆ ಆಲ್ರೆಡಿ ಪಿ ಯು ಸಿನಲ್ಲಿ ಹೇಳ್ಕೊಟ್ಟಿರ್ತಾರೆ. ಎಗೇನ್ ಐ ಆಮ್ ಟೆಲ್ಲಿಂಗ್, ಇನ್ ದಿ ಬುಕ್ಸ್ ಆಫ್ ಅಂತ ಬರೆದು ನೀವು ಯಾರು ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವ್ರ ನೇಮನ್ನು ಬರೀರಿ. ಸೊ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ನಾವು ಯಾರು ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದು? ಹೈಯರ್ ಪರ್ಚೇಸರ್. ಸೊ ಈ ಪ್ರಾಬ್ಲಮಲ್ಲಿ ಹೈಯರ್ ಪರ್ಚೇಸ್ ಯಾರು? ಮಿಸ್ಟರ್ ಅಶೋಕ್. ಸೊ ನಮಗೆ ಪ್ರಾಬ್ಲಮಲ್ಲಿ ಏನು ಮಾಡಿ ಅಂತ ಕೇಳಿರೋದು, ದೇ ಆಸ್ಕ್ ಯು ಡ್ಯೂ ಟು ಪಾಸ್ ದಿ ಜರ್ನಲ್ ಎಂಟ್ರೀಸ್ ಆ್ಯಂಡ್ ನಾವು ಜರ್ನಲ್ ಎಂಟ್ರಿ ಫಾರ್ಮೇಟ್ ಏನು? ಫಸ್ಟ್ ಯು ವಿಲ್ ಟೇಕ್ ಡೇಟ್. ಇನ್ ಕೇಸ್ ಪ್ರಾಬ್ಲಮಲ್ಲಿ ಡೇಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಸೀರಿಯಲ್ ನಂಬರ್ ತೊಗೊಳ್ತೀರಾ. ಅದಾದಮೇಲೆ ಪರ್ಟಿಕ್ಯುಲರ್ಸ್, ದೆನ್ LF, ಡೆಬಿಟ್, ಕ್ರೆಡಿಟ್. ಸೊ DR, CR ಆಲ್ರೆಡಿ ನಿಮಗೆ ಫಾರ್ಮ್ಯಾಟ್ ಎಲ್ಲ ತುಂಬ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಫಸ್ಟ್ ಡೇಟ್ ತೊಗೊಳ್ತೀರಾ, ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್. ಯು ಆರ್ ಮಚ್ ಅವೇರ್ ಅಬೌಟ್ ದಿ ಫಾರ್ಮ್ಯಾಟ್. ದೆನ್ ನಾವು ಸೊ ಐ ವಿಲ್ ಗೋ ಅಕಾರ್ಡಿಂಗ್ ಟು ದಿ ಪ್ರಾಬ್ಲಮ್ ಆ್ಯಂಡ್ ಯುವರ್ ಜರ್ನಲ್ ಎಂಟ್ರೀಸ್. ಸೊ ನಾನು ನಿಮ್ಗೆ ಇಲ್ಲೇ ಜರ್ನಲ್ ಎಂಟ್ರೀಸ್ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ನೋಡ್ತಾ ಹೋಗಿ. ಫಸ್ಟ್ ಇರೋದೇನು? ವೆನ್ ದಿ ಡೌನ್ ಪೇಮೆಂಟ್ ಈಸ್ ಮೇಡ್. ಸೊ ಫಸ್ಟ್ ಅಸೆಟ್ ಪರ್ಚೇಸ್ ಆಗಿದ್ದಕ್ಕೆ ಯಾವುದೇ ಎಂಟ್ರಿ ಇಲ್ಲ, ದೇರ್ ಇಸ್ ನೋ ಎಂಟ್ರಿ ಫಾರ್ ದ್ಯಾಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಎಂಟ್ರಿ ಇರೋದು ವೆನ್ ದಿ ಡೌನ್ ಪೇಮೆಂಟ್ ಈಸ್ ಮೇಡ್. ಸೊ ಡೌನ್ ಪೇಮೆಂಟ್ ಪೇ ಆದರೆ ಅದಕ್ಕೆ ಎಂಟ್ರಿ ಇರೋದೇನು? ಅಸೆಟ್ ಅಕೌಂಟ್ ಡೆಟಾರ್. ದೆನ್ ಡೌನ್ ಪೇಮೆಂಟ್ ಪೇ ಆದರೆ ನಿಮ್ಗೆ ಅದಕ್ಕೆ ಎಂಟ್ರಿ ಇರೋದು ಇಟ್ಸ್ ಅಸೆಟ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಪ್ರಾಬ್ಲಮಲ್ಲಿ ಅಸೆಟ್ ನೇಮನ್ನು ಕೊಟ್ಟಿದ್ರೆ ಅಸೆಟ್ ಅಂತ ಬರೋ ಕಡೆ ಎಲ್ಲ ನೀವೇನು ಬರೀರಿ? ರೈಟ್ ದಿ ಅಸೆಟ್ ನೇಮ್. ಸೊ ಈ ಪ್ರಾಬ್ಲಮಲ್ಲಿ ನಿಮ್ಗೆ ಏನು ಕೊಟ್ಟಿರೋದವರು? ಮೆಷಿನರಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಮೆಷಿನರಿ ಇನ್ ದ ಪ್ಲೇಸ್ ಆಫ್ ಅಸೆಟ್. ಓಕೆ, ನಾವು ಫಸ್ಟ್ ಎಂಟ್ರಿ ಏನು? ವಿತ್ ಡೌನ್ ಪೇಮೆಂಟ್ ಈಸ್ ಮೇಡ್. ಸೊ ಡೌನ್ ಪೇಮೆಂಟಿಗೆ ಡೇಟ್ ಏನು ತೊಗೊಳ್ತೀರಾ? ಅಸೆಟ್ ಪರ್ಚೇಸ್ ಆಗಿರೋದು ಯಾವ ಡೇಟಿಗೆ? 1st April 2016. ಸೊ ಅದೇ ಡೇಟಿಗೆ ನೀವು ಡೌನ್ ಪೇಮೆಂಟನ್ನು ಮಾಡ್ತೀರಾ. ಸೊ ಎಂಟ್ರಿ ಬಂದು ಮೆಷಿನರಿ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್ ಆ್ಯಂಡ್ ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟಿದೆ? ಇಟ್ ಈಸ್ 20,000. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ನೀವು ನರೇಷನನ್ನು ಬರೀತೀರಾ, ಬೀಯಿಂಗ್ ಡೌನ್ ಪೇಮೆಂಟ್ ಈಸ್ ಮೇಡ್. ಸೊ ಡೌನ್ ಪೇಮೆಂಟನ್ನು ಪೇ ಮಾಡಿದ್ರಿ, ಇಟ್ ಈಸ್ ದ ಫಸ್ಟ್ ಎಂಟ್ರಿ. ಆ್ಯಂಡ್ ನೆಕ್ಸ್ಟ್ ವಿಲ್ ಗೋ ಫಾರ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಏನಿರೋದು? ವೆನ್ ದಿ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ. ವೆನ್ ದಿ ಇನ್ಸ್ಟಾಲ್ಮೆಂಟ್ ಬಿಕಮ್ಸ್ ಡ್ಯೂ, ಎಂಟ್ರಿ ಅಸೆಟ್ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್. ಸೊ ನಮಗೆ ಈ ಪ್ರಾಬ್ಲಮಲ್ಲಿ ಹೈಯರ್ ವೆಂಡರ್ ಯಾರು? ಇಟ್ ಈಸ್ ಭರತ್ ಮೋಟರ್ಸ್. ಭರತ್ ಮೋಟರ್ಸ್ ಅನ್ನೋರು ಹೈಯರ್ ವೆಂಡರ್. ಸೊ ನಾವು ಅಸೆಟ್ ಅಕೌಂಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೆಷಿನರಿ ಅಕೌಂಟ್. ಮೆಷಿನರಿ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಭರತ್ ಮೋಟರ್ಸ್ ಅಕೌಂಟ್. ಎಂಟ್ರಿ ಇರೋದು ಮೆಷಿನರಿ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಭರತ್ ಮೋಟರ್ಸ್ ಅಕೌಂಟ್. ಆ್ಯಂಡ್ ನಾನು ಡೇಟ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ 31st March 2017. ಯಾಕೆ ನಾನು 31st March ತೊಗೊಂಡಿದ್ದೀನಿ ಅಂತ 2017 ತೊಗೊಂಡಿದ್ದೀನಿ ಅಂದರೆ, ನೀವು ಪರ್ಚೇಸ್ ಮಾಡಿರೋದು 1st Aprilಗೆ. ಸೊ ನೀವು ಪ್ರತಿ ವರ್ಷ ಎಂಡಲ್ಲಿ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀರಾ ಅಂತ ಹೇಳಿದ್ದಾರೆ. ಸೊ 31st March 2017ಗೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದೀರಾ. ಸೊ ಎಂಟ್ರಿ ಮೆಷಿನರಿ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಭರತ್ ಮೋಟರ್ಸ್ ಅಕೌಂಟ್. ಓಕೆ, ನಾವು ಮೆಷಿನರಿ ಅಕೌಂಟ್ ಹತ್ರ ನೀವು ಯಾವ ಅಮೌಂಟ್ ತೊಗೊಳ್ಬೇಕಂದ್ರೆ ಕ್ಯಾಶ್ ಪ್ರೈಸ್ ಪೋರ್ಷನ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ದೆನ್ ಇಲ್ಲೇನು ತೊಗೊಳ್ತೀರಾ ಅಂದರೆ ಇಂಟ್ರೆಸ್ಟ್ ಫಾರ್ ಈಚ್ ಇಯರನ್ನು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ದಟ್ ಅಮೌಂಟ್ ಯು ಹ್ಯಾವ್ ಟು ಟೇಕ್. ಮೆಷಿನರಿ ಅಕೌಂಟ್ ಹತ್ರ ಯಾವ್ದು ಪ್ರೈಸ್ ಏನು ಅಮೌಂಟ್ ತೊಗೊಳ್ಬೇಕಂದ್ರೆ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ದೆನ್ ಇಂಟ್ರೆಸ್ಟ್ ಅಕೌಂಟ್ ಹತ್ರ ನೀವೇನು ತೊಗೊಳ್ಬೇಕು? ಇಂಟ್ರೆಸ್ಟ್ ಅಮೌಂಟ್ ಏನು ಕ್ಯಾಲ್ಕುಲೇಟ್ ಮಾಡಿರುತ್ತೆ ಅದನ್ನು ತೊಗೊಳ್ತೀರಾ. ನಾವು CD ಎಂಟ್ರಿ. ಸೊ ಮೆಷಿನರಿ ಅಕೌಂಟ್ ಡೆಟಾರ್ ಹತ್ರ 17,275. ದಿಸ್ ಇಸ್ ದಿ ಕ್ಯಾಶ್ ಪ್ರೈಸ್ ಪೋರ್ಷನ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ನೀವು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಸೊ ಆ ಅಮೌಂಟನ್ನು ತೊಗೊಳ್ತೀರಾ. ಐ ವಿಲ್ ಶೋ ಯು. ಸೊ ನೀವು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಿದ್ರಿ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಸೊ ಮೆಷಿನರಿ ಅಕೌಂಟ್ ಹತ್ರ ದಿಸ್ ಅಮೌಂಟ್ ವಿಲ್ ಕಮ್, ಈ ಅಮೌಂಟ್ಗಳು ಬರ್ತಾ ಹೋಗುತ್ತೆ. ಸೊ ನಾವು ಮೆಷಿನರಿ ಅಕೌಂಟ್ ಹತ್ರ 17,275 ತೊಗೊಂಡ್ರಿ. ಅದಾದಮೇಲೆ ನೆಕ್ಸ್ಟು ಇಂಟ್ರೆಸ್ಟ್ ಅಕೌಂಟ್ ಹತ್ರ ಏನು ತೊಗೊಳ್ಬೇಕು? ಯು ಹ್ಯಾವ್ ಟು ಟೇಕ್ ಇಂಟ್ರೆಸ್ಟ್ ಅಮೌಂಟ್ ವಿಚ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ಇನ್ ದಿ ಫಸ್ಟ್ ಸ್ಟೆಪ್. ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಿರೋದು? 2,725. ನಾವು ಟೋಟಲ್ ಈಸ್ 20,000. ಅದನ್ನು ಯಾರಿಗೆ ಪೇ ಮಾಡ್ತಾ ಇದ್ದೀರಾ? ಭರತ್ ಮೋಟರ್ಸ್ ಸೆಲ್ಲರ್ಸಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಬೇಕು. ಸೊ ಅದರಲ್ಲಿ ಕ್ಯಾಶ್ ಪ್ರೈಸು 17,275 ಇದೆ, ಇಂಟ್ರೆಸ್ಟು 2,725 ಇದೆ, ಆ್ಯಂಡ್ ಯುವರ್ ಟೋಟಲ್ ಇನ್ಸ್ಟಾಲ್ಮೆಂಟ್ ಈಸ್ 20,000. ಸೊ ಇವಾಗ ಇದು ಡ್ಯೂ ಇರೋದು, ಇನ್ನು ಪೇ ಮಾಡಿಲ್ಲ ನೀವು. ಸೊ ಅದಕ್ಕೆ ನರೇಷನ್ ಏನು ಬರೀತೀರಾ? ಬೀಯಿಂಗ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ. ನಾವು ಥರ್ಡ್ ಎಂಟ್ರಿ. ಸೊ ಇಲ್ಲಿಂದ ಡೇಟು ನಿಮಗೆ ಈ ಪೂರ್ತಿ ವರ್ಷದ ಫಸ್ಟಿಗೆ ಮಾತ್ರ ನೀವು 1st April ತೊಗೊಳ್ತೀರಾ. ಅದಾದಮೇಲೆ ಎಲ್ಲ ಬರೋ ಎಂಟ್ರಿಗಳೆಲ್ಲ 31st March ಆಗಿರುತ್ತೆ.
ನೆಕ್ಸ್ಟ್ ಎಂಟ್ರಿ ಏನಂತಂದರೆ ಭರತ್ ಮೋಟಾರ್ಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಯಾವುದಕ್ಕಿದು? ಜಸ್ಟ್ ಇಯರ್ 4th ಎಂಟ್ರಿ, ವೆನ್ ಇನ್ಸ್ಟಾಲ್ಮೆಂಟ್ ಈಸ್ ಪೇಡ್ ಹೈಯರ್ ವೆಂಡರ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ರೆ ಎಂಟ್ರಿ ಏನಾಗುತ್ತೆ? ಹೈಯರ್ ವೆಂಡರ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ನೇಮ್ ಆಫ್ ದಿ ಹೈಯರ್ ವೆಂಡರ್ ಈಸ್ ಭರತ್ ಮೋಟರ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಹೈಯರ್ ವೆಂಡರ್ ಹತ್ರ ಎಲ್ಲ ನೀವೇನು ತೊಗೊಳ್ಬೇಕು? ನೇಮ್ ಆಫ್ ದಿ ಹೈಯರ್ ವೆಂಡರ್. ಭರತ್ ಮೋಟರ್ಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಅಮೌಂಟ್ ನೀವು ಎಷ್ಟು ಪೇ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇರೋದು ಎಷ್ಟು? ಫಸ್ಟ್ ಇನ್ಸ್ಟಾಲ್ಮೆಂಟ್ 20,000 ಆ್ಯಂಡ್ ನರೇಶನ್ ಬೀಯಿಂಗ್ ಪೇಮೆಂಟ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದೀರಾ. ನೆಕ್ಸ್ಟ್ 5th ಒನ್ ಯಾವುದು? ವೆನ್ ಡಿಪ್ರಿಸಿಯೇಷನ್ ಈಸ್ ಚಾರ್ಜ್ಡ್ ಎಂಟ್ರಿ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಅಸೆಟ್ ಅಕೌಂಟ್. ಸೊ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಈಚ್ ಇಯರ್ ಎಂಡ್. ಪ್ರತಿ ವರ್ಷ ಅದರ ಕೊನೆಯಲ್ಲಿ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಜರ್ನಲ್ ಎಂಟ್ರಿ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ಅಸೆಟ್ ಅಕೌಂಟ್ ಅಂದರೆ ಇಟ್ ಇಸ್ ಮೆಷಿನರಿ. ಸೊ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಇಟ್ ಈಸ್ ನಿಮಗಿಲ್ಲೇ ಇದೆ ನೋಡಿ 7,450. ದಿಸ್ ಇಸ್ ದ ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಬಂದು 7,450. ಸೊ ದಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ಮೆಷಿನರಿ ಅಕೌಂಟ್. 7,450 ಆ್ಯಂಡ್ ನರೇಶನ್ ಬೀಯಿಂಗ್ ಡಿಪ್ರಿಸಿಯೇಷನ್ ಚಾರ್ಜ್ಡ್. Now next is the depreciation and interest both should be transferred to profit and loss account. ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟನ್ನು ಕೊನೆಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಸೇಮ್ ಅದೇ ಎಂಟ್ರಿ ತೊಗೊಳ್ತೀನಿ ನಾನು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಫಸ್ಟ್ ಇಯರ್ ನಿಮಗೆ ಇಂಟ್ರೆಸ್ಟ್ ಬಂದು 2,725 ಆ್ಯಂಡ್ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಬಂದು 7,450. ಎರಡು ಟೋಟಲ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,175. ಇಂಟ್ರೆಸ್ಟ್ 2,725 ಇದೆ, ಡಿಪ್ರಿಸಿಯೇಷನ್ 7,450 ಇದೆ. ಎರಡನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಎಷ್ಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ? 10,175. ಸೊ ಇದು ಫಸ್ಟ್ ಇಯರ್ಗೆ ಬರೋ ಎಂಟ್ರೀಸು. ಟೋಟಲ್ 5 ಎಂಟ್ರೀಸ್ ವಿಲ್ ಕಮ್. ಫಸ್ಟು ಡೌನ್ ಪೇಮೆಂಟ್. ಸೊ ಡೌನ್ ಪೇಮೆಂಟ್ಗೆ ಎಂಟ್ರಿ ಬಂದು ಮೆಷಿನರಿ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ದೆನ್ ಸೆಕೆಂಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಮೆಷಿನರಿ ಅಕೌಂಟ್ ಡೆಟಾರ್ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಭರತ್ ಮೋಟರ್ಸ್ ಅಕೌಂಟ್. ಸೊ ಈ ಕ್ಯಾಶ್ ಪ್ರೈಸ್ ಮಿಷನರಿ ಅಕೌಂಟ್ ಹತ್ರ ನೀವೇನು ತೊಗೊಳ್ಬೇಕು? ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಅದಾದಮೇಲೆ ಇಂಟ್ರೆಸ್ಟ್ ಹತ್ರ ಇಂಟ್ರೆಸ್ಟ್ ಅಮೌಂಟ್ ಫಸ್ಟ್ ಇಯರ್ ತೊಗೊಳ್ತೀರಾ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿರೋದು? 17,275. ದೆನ್ ಇಂಟ್ರೆಸ್ಟ್ ಇರೋದೆಷ್ಟು? 2,725 ಆ್ಯಂಡ್ ಟೋಟಲ್ ಇಟ್ ಇಸ್ 20,000. ದೆನ್ ಥರ್ಡ್ ಒನ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಎಂಟ್ರಿ ಭರತ್ ಮೋಟರ್ಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತಾ ಇದ್ದೀರಾ? 20,000. ದೆನ್ ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ ಇರೋದು ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್ 7,450. ದಿಸ್ ಇಸ್ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಅದಾದಮೇಲೆ ಕೊನೆಗೆ ಏನು ಮಾಡಬೇಕು? ಪ್ರತಿ ವರ್ಷ ಇಂಟ್ರೆಸ್ಟ್ ಮತ್ತು ಡಿಪ್ರಿಸಿಯೇಷನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ ಬಂದು 2,725 ಆ್ಯಂಡ್ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ 7,450 ಆ್ಯಂಡ್ ಟೋಟಲ್ 10,175. ಇದಿಷ್ಟು 5 ಜರ್ನಲ್ ಎಂಟ್ರಿ ನಿಮಗೆ ಫಸ್ಟ್ ಇಯರ್ಗೆ ಬರೋಂಥ ಎಂಟ್ರೀಸು. ಅದಾದಮೇಲೆ ಸುಮ್ಮನೆ ಆಗಬಾರ್ದು. ನಿಮಗೆ ಟೋಟಲ್ ಎಷ್ಟು ವರ್ಷ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದೀರಾ? 3 ಇನ್ಸ್ಟಾಲ್ಮೆಂಟ್ಸ್ 3 ಇಯರ್ಸ್ ಪೇ ಮಾಡ್ತಾ ಇರೋದ್ರಿಂದ ಪ್ರತಿ ವರ್ಷ ನೀವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ನೀವು ಅದನ್ನು ಎಂಟ್ರೀಸನ್ನ ತೋರಿಸ್ಬೇಕಾಗುತ್ತೆ. ಇವಾಗ ಫಸ್ಟ್ ಇಯರ್ ಆಯಿತು. ಈಗ ನೆಕ್ಸ್ಟು ಸೆಕೆಂಡ್ ಇಯರ್ಗೆ ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕು. ಸೊ ಜರ್ನಲ್ ಎಂಟ್ರೀಸ್ ನಿಮಗೆ ಸೆಕೆಂಡ್ ಇಯರ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫ್ರಮ್ ಥರ್ಡ್ ಒನ್. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಥರ್ಡ್ ಒನ್. ಫಸ್ಟ್ ಒನ್ ಬರೋದಿಲ್ಲ, ಯಾಕಂದರೆ ನೀವು ಡೌನ್ ಪೇಮೆಂಟನ್ನು ಬರೀ ಫಸ್ಟ್ ಇಯರ್ ಮಾತ್ರ ಪೇ ಮಾಡ್ತೀರಾ. ನೀವು ವಿಲ್ ನಾಟ್ ಪೇ ಎವ್ರಿ ಇಯರ್. ಪ್ರತಿ ವರ್ಷ ಡೌನ್ ಪೇಮೆಂಟನ್ನು ಮಾಡಲ್ಲ. ಪ್ರತಿ ವರ್ಷ ನೀವು ಪೇ ಮಾಡೋದೇನು? ಇನ್ಸ್ಟಾಲ್ಮೆಂಟ್. ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಥರ್ಡ್ ಒನ್. ಸೆಕೆಂಡ್ ಇಯರ್ ಮತ್ತು ಅಥವಾ ರಿಮೈನಿಂಗ್ ಇಯರ್ಸ್ಗಳಿಗೆ ಯು ಹ್ಯಾವ್ ಟು ಡೂ ಫ್ರಮ್ ಥರ್ಡ್ ಟು ಸಿಕ್ಸ್ತ್. ಥರ್ಡ್ ಒನ್ನಿಂದ ಸಿಕ್ಸ್ತ್ ಒನ್ವರೆಗೂ ಮಾಡಬೇಕು. ಸೊ ನಾವು ವಿಲ್ ಸ್ಟಾರ್ಟ್ ಫಾರ್ ಸೆಕೆಂಡ್ ಇಯರ್. ಸೊ ಡೇಟ್ ಏನು ಮಾಡ್ತೀರಾ? 31st March. 17 ಇರೋ ಕಡೆ 18. ನೆಕ್ಸ್ಟ್ ಇಯರ್ ಯಾವುದು? 2018. ನೆಕ್ಸ್ಟ್ ಸೇಮ್ ಎಂಟ್ರಿ ಮೆಷಿನರಿ ಅಕೌಂಟ್ ಡೆಟಾರ್ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಭರತ್ ಮೋಟರ್ಸ್ ಅಕೌಂಟ್. ದಿಸ್ ಇಸ್ ಫಾರ್ ಇನ್ಸ್ಟಾಲ್ಮೆಂಟ್ ಡ್ಯೂ. ಸೊ ಮೆಷಿನರಿ ಹತ್ರ ಏನು ತೊಗೊಳ್ತೀರಾ? ಕ್ಯಾಶ್ ಪ್ರೈಸಿಂದ ಇನ್ಸ್ಟಾಲ್ಮೆಂಟ್ ತೊಗೊಳ್ಬೇಕು. ಇಂಟ್ರೆಸ್ಟ್ ಹತ್ರ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್. ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ತೊಗೊಳ್ತೀರಾ. ಸೊ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಇರೋದೆಷ್ಟು? 18,139. ಸೊ ಸೆಕೆಂಡ್ ಇಯರ್ ಇದರಲ್ಲಿ ನೀವು ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಮಾಡಿದ್ದೀರಲ್ಲ, ಅದರಲ್ಲಿ ಎಷ್ಟಿರೋದು? 18,139.
So they have taken that, and then interest ಎಷ್ಟಿರೋದು 1861, that will be transferred to ಯಾರಿಗೆ ಕೊಡಬೇಕು ಅದನ್ನು, ಹೈಯರ್ ವೆಂಡರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು 20,000. ಸೊ 20,000 ಅಲ್ಲಿ ಕ್ಯಾಶ್ ಪ್ರೈಸ್ ಪೋರ್ಷನ್ ಎಷ್ಟಿದೆ, 18,139 ಇದೆ, ಆ್ಯಂಡ್ ಇಂಟ್ರೆಸ್ಟು 1861 ಇದೆ, ಟೋಟಲ್ 20,000. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಏನು, ಇನ್ಸ್ಟಾಲ್ಮೆಂಟ್ ಪೇಯ್ಡ್. ಇನ್ಸ್ಟಾಲ್ಮೆಂಟ್ ಪೇಯ್ಡ್ಗೆ ಎಂಟ್ರಿ ಭರತ್ ಮೋಟರ್ಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ ಹೈಯರ್ ವೆಂಡರ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪ್ರತಿ ವರ್ಷ ಸೇಮ್ 20,000, ಸೊ ದಟ್ ಶುಡ್ ಬಿ ಟ್ರಾನ್ಸ್ಫರ್ಡ್. ಸೊ ನರೇಷನ್ ಬೀಯಿಂಗ್ ಪೇಮೆಂಟ್ ಆಫ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಅದಾದಮೇಲೆ ನೆಕ್ಸ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯೇಷನ್. ಸೊ ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಮಾಡಬೇಕಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಡಿಪ್ರಿಸಿಯೇಷನ್ ಇವಾಗ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ಸೊ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಬಂದು ನಿಮಗೆ 6,705, 6,705. ದೆನ್ ನರೇಷನ್ ಬೀಯಿಂಗ್ ಡಿಪ್ರಿಸಿಯೇಷನ್ ಚಾರ್ಜ್ಡ್. ಅದಾದಮೇಲೆ ಎಂಡ್ಗೆ ಪ್ರತಿ ವರ್ಷ ಕೊನೆಗೆ ನೀವೇನು ಮಾಡಬೇಕು, ಇಂಟ್ರೆಸ್ಟ್ ಮತ್ತು ಡಿಪ್ರಿಸಿಯೇಷನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ಸೊ ಇಂಟ್ರೆಸ್ಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಬಂದು 1861 ಆ್ಯಂಡ್ ಡಿಪ್ರಿಸಿಯೇಷನ್ 6,705, ಟೋಟಲ್ 8,566. ಇದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ಅದಾದಮೇಲೆ ನೆಕ್ಸ್ಟ್ ಇದಿಷ್ಟು ಸೆಕೆಂಡ್ ಇಯರ್ಗೆ. ಸೊ ದಟ್ ಈಸ್ 31st March 2018ಗೆ ವಿಲ್ ಗೆಟ್ ಓನ್ಲಿ 4 ಎಂಟ್ರೀಸು. ಒಂದು ಇನ್ಸ್ಟಾಲ್ಮೆಂಟ್ ಡ್ಯೂ, ಇನ್ಸ್ಟಾಲ್ಮೆಂಟ್ ಪೇಯ್ಡ್, ದೆನ್ ಡಿಪ್ರಿಸಿಯೇಷನ್ ಚಾರ್ಜ್ಡ್, and depreciation and interest both transferred to profit and loss account. Now we have to do for third year, last year third installment pay ಮಾಡ್ತಾ ಇದ್ದೀರಾ. ಸೊ ಡೇಟ್ 31st March 2019. ಮೆಷಿನರಿ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಭರತ್ ಮೋಟರ್ಸ್ ಅಕೌಂಟ್. ಇದು ಯಾವುದಕ್ಕೆ, ಇನ್ಸ್ಟಾಲ್ಮೆಂಟ್ ಡ್ಯೂಗೆ ಎಂಟ್ರಿ. ಅಸೆಟ್ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಇದೆ. ಅಸೆಟ್ ಟು ಮೆಷಿನರಿ, ಮೆಷಿನರಿ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಭರತ್ ಮೋಟರ್ಸ್ ಅಕೌಂಟ್. ಸೊ ಮೆಷಿನರಿ ಅಕೌಂಟ್ ಹತ್ರ ಏನು ತೊಗೊಳ್ಬೇಕು, ಕ್ಯಾಶ್ ಪ್ರೈಸ್ ಆಫ್ ದಿ ಅಸೆಟ್ ಅಥವಾ ಕ್ಯಾಶ್ ಪ್ರೈಸ್ ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್ ಇನ್ ಇನ್ಸ್ಟಾಲ್ಮೆಂಟ್, ದೆನ್ ಇಂಟ್ರೆಸ್ಟ್ ಫಾರ್ ಥರ್ಡ್ ಇಯರ್. ಸೊ ಕ್ಯಾಶ್ ಪ್ರೈಸ್ ಎಷ್ಟಿರೋದು ನಿಮಗೆ ಲಾಸ್ಟ್ ಇಯರ್ದು 19,086, ದೆನ್ ಲಾಸ್ಟ್ ಇಯರ್ ಇಂಟ್ರೆಸ್ಟ್ 914, ಟೋಟಲ್ ಇಸ್ 20,000. ಸೊ ನರೇಷನ್ ಬೀಯಿಂಗ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಡ್ಯೂ. ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ 31st March 2019 ಬೀಯಿಂಗ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಅಂತ ತೊಗೊಳ್ಬೇಕು. ಲಾಸ್ಟ್ ಪೇಮೆಂಟ್ ಆಫ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಥವಾ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಭರತ್ ಮೋಟರ್ಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ರೆ ಅದಕ್ಕೆ ಎಂಟ್ರಿ ಹೈಯರ್ ವೆಂಡರ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಈ ಪ್ರಾಬ್ಲಮಲ್ಲಿ ಹೈಯರ್ ವೆಂಡರ್ ಯಾರು, ಭರತ್ ಮೋಟರ್ಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್, ಆ್ಯಂಡ್ ಯುವರ್ ಅಮೌಂಟ್ ಈಸ್ 20,000. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇರೋದೆಷ್ಟು, 20. ನೆಕ್ಸ್ಟ್ ಅಗೇನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಫಾರ್ ಥರ್ಡ್ ಇಯರ್ 31st March 2019. ನಾನು ಆಲ್ರೆಡಿ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಎಂಟ್ರಿ ಬಂದು ಅದಕ್ಕೆ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ಸೊ ಲಾಸ್ಟ್ ಇಯರ್ ಡಿಪ್ರಿಸಿಯೇಷನ್ 6,035, 6,035. ಅದಾದಮೇಲೆ ಲಾಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಬೋತ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 31st March 2019. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಬಂದು ನಿಮಗೆ 914, ಡಿಪ್ರಿಸಿಯೇಷನ್ ಬಂದು 6,035, ಟೋಟಲ್ 6,949. ಸೊ ಇದಿಷ್ಟು ಜರ್ನಲ್ ಎಂಟ್ರೀಸ್ ನಿಮಗೆ ಈ ಪ್ರಾಬ್ಲಮಲ್ಲಿ ಬರೋದು. ಫಸ್ಟ್ ಇಯರಿಗೆ ಮಾತ್ರ ಯು ವಿಲ್ ಗೆಟ್ 5 ಎಂಟ್ರೀಸ್. ಡೌನ್ ಪೇಮೆಂಟ್, ಇನ್ಸ್ಟಾಲ್ಮೆಂಟ್ ಡ್ಯೂ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್, ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಟ್ ಸೆಕೆಂಡ್ ಇಯರ್ ಮತ್ತು ಅಥವಾ ರಿಮೈನಿಂಗ್ ಇಯರ್ಸ್ ಇನ್ನು ಎಷ್ಟು ವರ್ಷ ಇರುತ್ತೋ ಅದಕ್ಕೆ ಓನ್ಲಿ 4 ಎಂಟ್ರೀಸ್. ಯಾವ್ದು ಅಂದರೆ ಇನ್ಸ್ಟಾಲ್ಮೆಂಟ್ ಡ್ಯೂ, ಇನ್ಸ್ಟಾಲ್ಮೆಂಟ್ ಪೇಯ್ಡ್, ಡಿಪ್ರಿಸಿಯೇಷನ್ ಚಾರ್ಜ್ಡ್, ದೆನ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆ 4 ಎಂಟ್ರಿ ಇನ್ನು ರಿಮೈನಿಂಗ್ ಇಯರ್ಸ್ಗೆ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಫಸ್ಟ್ ಇಯರ್ಗೆ ಮಾತ್ರ ಯು ವಿಲ್ ಗೆಟ್ 5 ಎಂಟ್ರೀಸ್. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಡೌನ್ ಪೇಮೆಂಟ್. ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ, ಇನ್ ಕೇಸ್ ಡೌನ್ ಪೇಮೆಂಟ್ ಪ್ರಾಬ್ಲಮಲ್ಲಿ ಇಲ್ಲ ಅಂತಂದರೆ ದರ್ ಇಸ್ ನೋ ನೀಡ್ ಟು ವರಿ. ಸೊ ಡೌನ್ ಪೇಮೆಂಟ್ಗೆ ಮಾತ್ರ ನೀವು ಫಸ್ಟ್ ಅಸೆಟ್ ಪರ್ಚೇಸ್ ಮಾಡಿರೋ ಡೇಟ್ ತೊಗೊಳ್ತೀರಾ. ಅದಾದಮೇಲೆಲ್ಲ ಎಂಡಿಂಗ್ ಡೇಟ್ ತೊಗೊಳ್ಬೇಕು. ನೀವು ಫಸ್ಟ್ ಪರ್ಚೇಸ್ ಮಾಡಿರೋ ಡೇಟನ್ನು ತೊಗೊಳ್ತೀರಾ ಡೌನ್ ಪೇಮೆಂಟ್. ಅದಾದಮೇಲೆ ರಿಮೈನಿಂಗ್ ಎಲ್ಲ ಕ್ಲೋಸಿಂಗ್ ಡೇಟು. ಫಸ್ಟ್ ಇಯರ್ ನಿಮ್ಗೆ ಪರ್ಚೇಸ್ ಮಾಡಿರೋ ಡೇಟು 16, ಎಂಡಿಂಗ್ ಡೇಟು 31st March 2017, ರಿಮೈನಿಂಗ್ ಎಂಟ್ರೀಸ್ ಎಲ್ಲ ಅದೇ ಡೇಟಿಗೆ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಬಂದರೆ ಸೊ ಕ್ಲೋಸಿಂಗ್ ಡೇಟೇ ತೊಗೊಳ್ಬೇಕು 31st March 2018. ಇಲ್ಲಿ ಡೌನ್ ಪೇಮೆಂಟ್ ಇಲ್ಲ ಫಸ್ಟ್ ಏಪ್ರಿಲ್ ತೊಗೊಳೋದಕ್ಕೆ. ಫಸ್ಟ್ ಇಯರ್ಗೆ ಮಾತ್ರ ಡೌನ್ ಪೇಮೆಂಟ್ ಬರೋದು. ಇನ್ನು ರಿಮೈನಿಂಗ್ ಎಲ್ಲ ಕ್ಲೋಸಿಂಗ್ ಡೇಟ್ಸ್ ತೊಗೊಳ್ತಾ ಹೋಗ್ತೀರಾ. ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಷನ್ ಆಫ್ interest, then depreciation and cash price, and last we have to pass the journal entry. So 15 marks ಕೇಳಿದಾಗ ನೆನಪಲ್ಲಿ ಇಟ್ಕೊಳ್ಳಿ, ಬಿಫೋರ್ ಗೋಯಿಂಗ್ ಟು ಪಾಸ್ journal entry or before going to prepare ledger accounts,
ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್, ಅಥವಾ ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದನ್ನ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಆ್ಯಂಡ್ ದೆನ್ ಸೆಕೆಂಡ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಅಕಾರ್ಡಿಂಗ್ ಟು ದಿ ಪ್ರಾಬ್ಲಮ್ ಇನ್ಫಾರ್ಮೇಷನ್. ಪ್ರಾಬ್ಲಮಲ್ಲಿ ಎಷ್ಟು ರೇಟನ್ನು ಕೊಟ್ಟಿರ್ತಾರೆ ಮತ್ತು ಯಾವ ಮೆಥಡನ್ನು ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯೇಷನ್. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಪೋರ್ಷನ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್. ಪ್ರತಿ ವರ್ಷದ ಇನ್ಸ್ಟಾಲ್ಮೆಂಟಲ್ಲಿ ಪ್ರತಿ ವರ್ಷದ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂಥ ಅಮೌಂಟ್ ಏನಾಗಿರುತ್ತೆ, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಸೊ ಆ ಕ್ಯಾಶ್ ಪ್ರೈಸ್ ಪೋರ್ಷನನ್ನು ಈ ಸೆಕೆಂಡ್ ಎಂಟ್ರಿಲಿ ತೊಗೊಳ್ತೀರಾ. ಬಟ್ ರಿಮೈನಿಂಗ್ ಇಯರ್ಸ್ಗೆಲ್ಲ ಇದೇ ಫಸ್ಟ್ ಎಂಟ್ರಿ ಆಗಿರುತ್ತೆ. ಸೊ ದಿಸ್ ಇಸ್ ಅ ವೇ ಆಫ್ passing the journal entries or preparation of the books of accounts under hire purchase system.